ಶುರುವಾಯಿತು ಅಭಿವೃದ್ಧಿ ಪಾಲಿಟಿಕ್ಸ್. ಕಾಂಗ್ರೆಸ್ ವರ್ಸಸ್ ಕೇಂದ್ರ ಸಚಿವ ಎಚ್ಡಿಕೆ ಮಧ್ಯೆ ಫೈಟ್ ಶುರುವಾಗಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಎಚ್ಡಿಕೆ ಸಡ್ಡು ಹೊಡೆದಿದ್ದಾರೆ. ಮಂಡ್ಯದಲ್ಲಿ ಶುರುವಾಯಿತು ಅಭಿವೃದ್ಧಿ ಪಾಲಿಟಿಕ್ಸ್. ಕಾಂಗ್ರೆಸ್ ವರ್ಸಸ್ ಕೇಂದ್ರ ಸಚಿವ ಎಚ್ಡಿಕೆ ಮಧ್ಯೆ ಶುರುವಾಗಿರೋ ಫೈಟ್ ಇದು. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಎಚ್ಡಿಕೆ ಸಡ್ಡು ಹೊಡೆದಿದ್ದಾರೆ. ಕೇಂದ್ರದ ಅನುದಾನದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿಗೆ ಪೂಜೆ. ರಾಷ್ಟ್ರೀಯ ಹೆದ್ದಾರಿ ವಲಯದ ಅಡಿಯಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸ ನಡೆಯುತ್ತೆ. 6 ಕೋಟಿ ವೆಚ್ಚದಲ್ಲಿ 10 ಕಿಲೋಮೀಟರ್ ರಸ್ತೆ ಕಾಮಗಾರಿಗಾಗಿ ಗುದ್ದಲಿ ಪೂಜೆ ನೆರವೇರಿಸಿದ. ಕಿಕ್ಕೇರಿಯಿಂದ ಕೆಆರ್ ಪೇಟೆವರೆಗಿನ ಹೆದ್ದಾರಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದ. ಗುದ್ದಲಿ ಪೂಜೆ ನೆರವೇರಿಸಿ ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟರು. 3 ವರ್ಷದಿಂದ ಗುಂಡಿ ಬಿದ್ದು ಸಂಪೂರ್ಣ ಹಾಳಾಗಿದ್ದಂತ ಹೆದ್ದಾರಿ, ಈ ಹೆದ್ದಾರಿಯ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡೋದ್ರ ಮೂಲಕ ಚಾಲನೆ ಕೊಟ್ಟರು. ಜೊತೆಗೆ ಕಾಂಗ್ರೆಸ್ ವರ್ಸಸ್ ಕೇಂದ್ರ ಸಚಿವ ಎಚ್ಡಿಕೆ ನಡುವಿನ ಫೈಟ್ಗೂ ಕೂಡ ಈ ಮೂಲಕ ಚಾಲನೆ ಸಿಕ್ಕಂತಾಗಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕುಮಾರಸ್ವಾಮಿ ಅವರು ಸೆಡ್ಡು ಕೊಡ್ತಿದ್ದಾರೆ ನಿಜ, ಆದರೆ ಅಭಿವೃದ್ಧಿ ಪಾಲಿಟಿಕ್ಸ್ ಅನ್ನೋದು ಈಗ ಮಂಡ್ಯದಲ್ಲಿ ಶುರುವಾಗ್ತಾ ಇದೆ. ಈ ಮೂಲಕ ಸಿಎಂ ಮುಂದೆ ಜೆಡಿಎಸ್ ಶಾಸಕ ಎಚ್ಡಿ ಮಂಜು ಅಸಹಾಯಕತೆ ವ್ಯಕ್ತಪಡಿಸಿದರು. ಡಿಸೆಂಬರ್ 4ರಂದು ಸಿಎಂ ಕಾರ್ಯಕ್ರಮದಲ್ಲಿ ಶಾಸಕರಿಂದ ಮನವಿ ಮಾಡಲಾಗಿತ್ತು. ಸಿಎಂ ಮುಂದೆ ವೇದಿಕೆಯಲ್ಲೇ ಶಾಸಕ ಮಂಜು ಅಸಹಾಯಕತೆ. ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಟ್ಟಂತಹ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಶಾಸಕರ ಜೊತೆ ಹದಗೆಟ್ಟ ರಸ್ತೆಯ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ನೆರವೇರಿಸಿದರು. ಹೊಡಕಹಳ್ಳಿ ಬಳಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಕುಮಾರಸ್ವಾಮಿ ಅವರು. ಸರ್ಕಾರದ ಯೋಜನೆಗಳು ಇದೊಂದು ರಸ್ತೆ ಅಲ್ಲ, ಹಲವಾರು ಭಾಗದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಹಲವಾರು ನಗರ ಪ್ರದೇಶಗಳಲ್ಲೂ ಸಹ ಇವತ್ತು ಮಳೆಗಾಲದಲ್ಲಾದಂಥ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಮಾಧ್ಯಮದ ಸ್ನೇಹಿತರು ಪ್ರತಿದಿನ ನೀವು ವಿಷಯಗಳನ್ನ ಸೇರ್ತಕ್ಕಂಥ ವಾಸ್ತವಾಂಶಗಳನ್ನು ತರ್ತಾ ಇದ್ದೇವೆ. ಆದರೆ ಸರ್ಕಾರಕ್ಕೆ ಅವರದೇ ಆದಂಥ ಏನೊಂದು ಗ್ಯಾರಂಟಿಯ ಕಮಿಟ್ಮೆಂಟ್ಗಳು ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದು ಗ್ಯಾರಂಟಿ ಸ್ಕೀಮ್ಗಳಿಗಿಂತ ಹೆಚ್ಚಾಗಿ ನಾಡಿನ ಜನತೆ ಕಟ್ಟತಕ್ಕಂಥ ತೆರಿಗೆಯ ಹಣ ಇದೆಯಲ್ಲ, ಎಲ್ಲ ರಸ್ತೆಗಳು ಸಹ ಮಂಡಿಯುದ್ದ ಗುಂಡಿ ಬಿದ್ದಿವೆ. ಹಾಗಾಗಿ ನಾನೊಬ್ಬ ಶಾಸಕನಾಗಿ ತಮ್ಮ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕನಿಷ್ಠ ಮೂಲಭೂತ ರಸ್ತೆಗಳಿಗೆ ಓಡಾಡಲಿಕ್ಕೆ ಆದಷ್ಟು ತಮ್ಮ ಸರ್ಕಾರದ ಕಡೆಯಿಂದ ತಮ್ಮ ಪ್ರತಿನಿಧಿಗಳ ಕಡೆಯಿಂದ ಅನುದಾನ ಕೊಡಿಸಬೇಕು ಅಂತ ನಾನು ನಿವೇದನೆ ಮಾಡ್ಕೊಂತ ತಾವು ಬಂದು ಎಲ್ಲರೂ ಸಹ ನಮ್ಮ ಜಿಲ್ಲಾ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಅಭಿವೃದ್ಧಿ ಪಾಲಿಟಿಕ್ಸ್ ಈಗ ಮಂಡ್ಯದಲ್ಲಿ ಶುರುವಾಗಿದೆ. ಈ ಹಿಂದೆ ಡಿಸೆಂಬರ್ 4ರಂದು ನಡೆದಂತ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮುಂದೆಯೇ ಶಾಸಕರು ಹೇಳಿದ್ರು ಈ ತರ ಸಮಸ್ಯೆ ಇದೆ ಅಂತ. ಆದ್ರೆ ಅವತ್ತಿನಿಂದ ಇವತ್ತಿನ ತನಕ ಅದ್ರ ಬಗ್ಗೆ ಏನೂ ಗಮನ ಕೊಟ್ಟಿಲ್ಲ. ಈಗ ನೋಡಿದ್ರೆ ಕುಮಾರಸ್ವಾಮಿ ಅವರು ಅಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇಬ್ಬರ ಜಟಾಪಟಿ ಏನೇ ಇರಲಿ, ಅಭಿವೃದ್ಧಿ ಅಂತೂ ಆಗ್ಲಿ ಅನ್ನೋದು ಜನರ ಆಶಯ ಅಲ್ವಾ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಎಚ್ಡಿ ಮಂಜು ಕೆಆರ್ ಪೇಟೆಯ ಜೆಡಿಎಸ್ ಶಾಸಕ, ಮಂಡ್ಯ ಜಿಲ್ಲೆಯಲ್ಲಿ ಏಕೈಕ ಜೆಡಿಎಸ್ ಶಾಸಕ ಸದ್ಯದ ಮಟ್ಟಿಗೆ. ಅಂದರೆ ಕೆಆರ್ ಪೇಟೆಯಲ್ಲಿ ಬರ್ತಕ್ಕಂತಹ ಮೈಸೂರು ಚನ್ನರಾಯಪಟ್ಟಣ ರಾಜ್ಯ ಹೆದ್ದಾರಿ ಏನಿದೆ ಅದು ಹಲವು ವರ್ಷಗಳಿಂದ ಗುಂಡಿ ಬಿದ್ದು ಸಂಪೂರ್ಣವಾಗಿ ಹಾಳಾಗಿದೆ. ಅಲ್ಲಿ ಪ್ರತಿನಿತ್ಯ ಕೂಡ ಪ್ರಯಾಣಿಕರು ಸಂಚಾರವನ್ನು ನಡೆಸಲಿಕ್ಕೆ ಪರದಾಡ್ತಾ ಬಂದಿದ್ರು. ಇದು ಸಾಕಷ್ಟು ಬಾರಿ ಸಾರ್ವಜನಿಕರು ಸ್ಥಳೀಯ ಶಾಸಕ ಎಚ್ಡಿ ಮಂಜು ಬಳಿ ಅದನ್ನು ಸರಿಪಡಿಸುವಂತೆ, ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ರು. ಎಚ್ಡಿ ಮಂಜು ಕೂಡ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು. ಕಳೆದ ಡಿಸೆಂಬರ್ 4ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಆರ್ ಪೇಟೆ ಪ್ರವಾಸದಲ್ಲಿರ್ತಾರೆ, ಕಾರ್ಯಕ್ರಮವೊಂದಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ವೇದಿಕೆ ಮೇಲೆಯೇ ಶಾಸಕ ಎಚ್ಡಿ ಮಂಜು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾರೆ. ಅಂದರೆ ಜನರು ಸಾಕಷ್ಟು ಬಾರಿ ರಸ್ತೆ ಅಭಿವೃದ್ಧಿಪಡಿಸಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಸರಿಯಾದಂಥ ಅನುದಾನ ಸಿಗ್ತಾ ಇಲ್ಲ, ರಸ್ತೆಯನ್ನು ಸರಿ ಮಾಡಿಕೊಡಿ ಅನ್ನುವಂತಹ ಮನವಿನ ಸ್ವತಃ ಸಿಎಂ ಮುಂದೆ ಇಡುವಂಥದ್ದು. ಅವತ್ತು ಸಿಎಂ ಆಯ್ತು ಮಾಡೋಣ ಅನ್ನುವಂಥ ಮಾತನ್ನು ಆಡಿದ್ರು ಕೂಡ ಆ ನಂತರದಲ್ಲಿ ಯಾವುದೇ ರೀತಿಯ ಕ್ರಮ ವಹಿಸದೆ ನಿರ್ಲಕ್ಷ್ಯವನ್ನು ಕೂಡ
ಕೂಡ ವಹಿಸಿದ್ರು. ಆದರೆ ಇದರ ವಿರುದ್ಧ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಡ್ಡನ್ನು ಹೊಡೆದಿರ್ತಕ್ಕಂಥದ್ದು. ಅಂದರೆ ಕೇಂದ್ರದ ಅನುದಾನದಲ್ಲಿ ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನಿನ್ನೆ ಕುಮಾರಸ್ವಾಮಿ ಅವರು ಶಾಸಕರ ಜೊತೆಯಲ್ಲಿ ಬಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಕಿಕ್ಕೇರಿಯಿಂದ KR ಪೇಟೆವರೆಗೂ ಕೂಡ ಸುಮಾರು ಒಂದು 6 ಕಿಲೋಮೀಟರ್ವರೆಗೆ ಒಂದು ಅಭಿವೃದ್ಧಿ ಪೂಜೆಗೆ ನಿನ್ನೆ ಗುದ್ಲಿ ಪೂಜೆ ಕೂಡ ಆಗಿರ್ತಕ್ಕಂಥದ್ದು. ಅಂದರೆ 6 ಕೋಟಿ ವೆಚ್ಚದಲ್ಲಿ ಇದೀಗ ರಸ್ತೆಯನ್ನು ಸರಿಪಡಿಸೋದಕ್ಕೆ ಈಗ ಕುಮಾರಸ್ವಾಮಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವಾಗ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನು ಪದೇ ಪದೇ ತೋರ್ತಾ ಇತ್ತು, ಇದೀಗ ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಅನುದಾನವನ್ನು ತಂದು ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಅಭಿವೃದ್ಧಿಯ ಫೈಟ್ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸಚಿವರ ನಡುವೆ ನಡೀತಾ ಇದೆ. ಅಂದರೆ ಜನಕ್ಕೂ ಕೂಡ ಇದೇ ಬೇಕಾಗಿರ್ತಕ್ಕಂಥದ್ದು. ಅಂದರೆ ಯಾರು ಕೂಡ ಆ ಕೆಲಸವನ್ನು ಮಾಡಲಿ, ಒಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು. ಅಂದರೆ ರಾಜ್ಯ ಸರ್ಕಾರವೋ ಅಥವಾ ಕೇಂದ್ರದ ಅನುದಾನವೋ ಎರಡರಲ್ಲಿ ಯಾವುದಾರ ಒಂದರಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕೂಡ ಜನರು ಕೂಡ ಬಯಸ್ತಾ ಇದ್ರು. ಈಗ ಅದೇ ನಿಟ್ಟಿನಲ್ಲಿ ಈಗ ಕೇಂದ್ರ ಸಚಿವರು ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯದಲ್ಲಿ ಏಕೈಕ JDS ಶಾಸಕ ಅನ್ನುವಂಥ ಕಾರಣ ಕೂಡ ಇರ್ಬೋದು. ಆ ಕಾರಣಕ್ಕಾಗಿ ಯಾವಾಗ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ತೋ ಸ್ವತಃ ಈಗ ಮುಂದೆ ಬಂದು ಕೇಂದ್ರದ ಅನುದಾನವನ್ನು ತಂದು ಇದೀಗ ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಕಲಬುರಗಿಯ ಪ್ರಿಯಾಂಕ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆ ನಡೆದಿದೆ. ಬಿಜೆಪಿಯ ಈ ಪ್ರತಿಭಟನೆಗೆ ಪ್ರಿಯಾಂಕ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರಿಗೆ ಎಳನೀರು, ಟೀ, ಕಾಫಿ ವ್ಯವಸ್ಥೆ ಮಾಡಿದ್ದಾರೆ. ಖರ್ಗೆ ಮನೆ ಮುಂದೆ ಕಾಫಿ, ಟೀ, ಎಳ್ನೀರು ರೆಡಿಯಾಗಿದೆ. ಖರ್ಗೆ ಬೆಂಬಲಿಗರು ಮನೆ ಮುಂದೆ ಎಳ್ನೀರು ವ್ಯವಸ್ಥೆ ಮಾಡಿದ್ದಾರೆ. ಬಿಜೆಪಿಯ ಮುಖಂಡರಿಗೆ ಟೀ, ಕಾಫಿ ವ್ಯವಸ್ಥೆ ಮಾಡಿಸಿದ ಕಾಂಗ್ರೆಸ್ ಈ ಮಾತನ್ನ ಮೊನ್ನೆಯೇ ಪ್ರಿಯಾಂಕ್ ಖರ್ಗೆ ಹೇಳಿದರು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆಯ ಆಪ್ತನ ಕಿರುಕುಳದಿಂದ ಆತ್ಮಹತ್ಯೆ ಅನ್ನೋದೇನು ಬಯಲಾಗಿತ್ತು. ಅದರ ಬೆನ್ನಲ್ಲೇ ಬಿಜೆಪಿ ಪಟ್ಟು ಹಿಡಿದಿತ್ತು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಬೇಕು, ಇಲ್ಲದೆ ಇದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ. ಪ್ರತಿಭಟನೆ ಮಾಡಿದವರಿಗೆ ಟೀ, ಕಾಫಿ, ಎಳ್ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಆ ದಿನವೇ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ರು. ಅದರಂತೆಯೇ ಇವತ್ತೇನು ಪ್ರತಿಭಟನೆ ನಡೆಯುತ್ತೆ ಬಿಜೆಪಿಯಿಂದ, ಪ್ರತಿಭಟನೆಗೆ ಬರುವಂತವರಿಗೆ ಟೀ, ಕಾಫಿ ಮತ್ತು ಎಳ್ನೀರಿನ ವ್ಯವಸ್ಥೆಯನ್ನ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತ ಕೈಯಲ್ಲಿ ಪೋಸ್ಟರ್ ಕೂಡ ಹಿಡಿದಿದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ಪ್ರತಿಭಟನಾಕಾರರಿಗೆ ಕಾಫಿ, ಟೀ ವ್ಯವಸ್ಥೆ ಮಾಡಿರುವಂತಹ ದೃಶ್ಯ ಇದೆ. ಕಲಬುರಗಿಯಲ್ಲಿರುವಂತಹ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ಬರುವಂತಹ ಪ್ರತಿಭಟನಾಕಾರರಿಗೋಸ್ಕರ ಕಾಫಿ, ಟೀ ಮತ್ತು ಎಳ್ನೀರಿನ ವ್ಯವಸ್ಥೆಯನ್ನ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಮಾಡಿದ್ದಾರೆ. ಒಂದು ಕಡೆ ಪ್ರತಿಭಟನೆಯ ಬಿಸಿ, ಮತ್ತೊಂದು ಕಡೆ ಪ್ರತಿಭಟನಾಕಾರರಿಗೆ ಟೀ, ಕಾಫಿ ವ್ಯವಸ್ಥೆ ಪ್ರಿಯಾಂಕ್ ಖರ್ಗೆ ಕಡೆಯಿಂದ. ಮೊನ್ನೆಯ ಸುದ್ದಿಗೋಷ್ಠಿಯಲ್ಲೇ ಪ್ರಿಯಾಂಕ್ ಖರ್ಗೆ ಈ ಮಾತನ್ನ ಹೇಳಿದ್ರು. ಎಷ್ಟು ಜನ ಬೇಕಾದ್ರೂ ಬನ್ನಿ, ಪ್ರತಿಭಟನೆ ಮಾಡ್ತೀರಾ ಮಾಡಿ, ನಿಮ್ಮ ಕಾಫಿ, ಟೀ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ. ಅದರಂತೆಯೇ ಇವತ್ತು ಕೂಡ ನಡ್ಕೊಂಡಿದ್ದಾರೆ. ಪ್ರೊಟೆಸ್ಟ್ ಮಾಡಕ್ಕೆ ಬಂದಂಥ BJP ನಾಯಕರು ಭಾಳಷ್ಟು ಬಿಸಿಲದ್ರಿ ಕಲಬುರಗಿ. ಸೊ ದಣಿವಾಗಿರ್ತವ್ರಿಗೆ ಅದ್ರ ಸಲಕ್ಕೆ ಅವ್ರಿಗೆ ನೀರಿಂದು ಮತ್ತು ಎಳ್ನೀರು ವ್ಯವಸ್ಥೆ ಹಾಗೂ ಜ್ಯೂಸು, ಬಿಸ್ಕೆಟ್ ವ್ಯವಸ್ಥೆ ಮಾಡಿದ್ದೀವಿ ನಾವು. ಇವಾಗ ಎಳ್ನೀರಿದೆ, ನೀರಿನ ವ್ಯವಸ್ಥೆ ಇದೆ ರೀ. ಯಾಕಂತಂದ್ರೆ ಇವರು ಬಂದಂಥ ಅತಿಥಿಗಳಿಗೆ ಸತ್ಕಾರ ಮಾಡೋಂಥ ಮನೋಭಾವ ನಮ್ಮಲ್ಲಿದೆ, ನಮ್ಮ ಸಚಿವರ ಬಲ್ಲೂ ಇದೆ, ಹಾಗೂ ಅವ್ರ ಕಾರ್ಯಕರ್ತರು ನಾವು ಇದ್ದೀವಿ. ನಮ್ಮನ್ನು ಅದೇ ಮನಸ್ಥಿತಿ ಇದೆ ಅಂತ ಹೇಳಕ್ಕೆ ಬಯಸ್ತೀವಿ. ಪ್ರೊಟೆಸ್ಟ್ ಮಾಡಕ್ಕೆ ಬಂದಂಥ BJP ನಾಯಕರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಇನ್ನೇನು ಬಿಜೆಪಿಯ ಪ್ರತಿಭಟನೆ ಬಹಳ ಜೋರಾಗಿ ಶುರುವಾಗಬೇಕು, ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಪ್ರತಿಭಟನೆಗೆ ಪ್ರಿಯಾಂಕ್ ಖರ್ಗೆ ಕಡೆಯಿಂದ ಟಕ್ಕರ್ ಅಂತ ಹೇಳ್ಬೋದಾ? ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಬಂದಂತವ್ರಿಗೆ ಟೀ, ಕಾಫಿ ವ್ಯವಸ್ಥೆ ಮಾಡ್ತೀನಿ ಅಂತ, ನುಡಿದಂತೆ ನಡೆದಿದ್ದಾರೆ ಈಗ.
ಹೌದು ಶ್ವೇತಾ, ಒಂದ್ ಕಡೆ ಕೇಸರಿ ಪಡೆಯ ಕಾರ್ಯಕರ್ತರು ಖರ್ಗೆ ಅವರ ಕೋಟೆಗೆ ಇವತ್ತು ಲಗ್ಗೆ ಹಾಕ್ತಾ ಇರುವಂಥದ್ದು. ಕಲಬುರಗಿಯ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂತಹ ಪ್ರಿಯಾಂಕಾ ಖರ್ಗೆ ಅವರ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತಹ ಬೃಹತ್ ಪ್ರತಿಭಟನೆ ನಡೆಸುವಂತಹ ಕಾರ್ಯಕ್ರಮ ಇವತ್ತಿರುವಂಥದ್ದು. ಒಂದ್ ಕಡೆ ಕೇಸರಿ ಪಡೆ ಆ ಸಿದ್ಧತೆನಲ್ಲಿದೆ, ಇನ್ನೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ಯಾರು ನನ್ನ ಮನೆ ಮುಂದ್ಗಡೆ ಬಂದು ಪ್ರೊಟೆಸ್ಟ್ ಮಾಡ್ತೀರಿ ಮಾಡ್ರಿ, ನಿಮಗೆ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ ಅನ್ನುವಂತಹ ಮಾತು ಕೂಡ ಹೇಳಿದ್ರು. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ 4-5 ದಿನಗಳ ಹಿಂದಷ್ಟೇ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಯ ಶಾಸಕರುಗಳು ಮತ್ತು ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ನಡುವೆ ಸಾಕಷ್ಟು ವಾಗ್ವಾದ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿಯ ನಾಯಕರುಗಳು ನಾವು ಸ್ಟೇಷನ್ನಲ್ಲಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ನಮಗೆ ಅಲ್ಲಿ ಟೀ ಕಾಫಿ ಕೊಡುವ ಸೌಜನ್ಯ ತೋರಿಸಿಲ್ಲ ಅನ್ನುವಂತಹ ಮಾತು ಇವರು ಹೇಳಿದರು. ಇದಕ್ಕೆ ಕೌಂಟರ್ ಆಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಮನೆಯ ಮುಂದ್ಗಡೆನೆ ಪ್ರೊಟೆಸ್ಟ್ ಮಾಡ್ರಿ, ನಿಮಗೆ ಟೀ ಕಾಫಿ ಪಾನೀಯ ವ್ಯವಸ್ಥೆ ಮಾಡ್ತೀನಿ ಅನ್ನುವಂತಹ ತಿರುಗೇಟನ್ನು ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ರು. ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಈಗ ಅದು ಕಾರ್ಯರೂಪಕ್ಕೂ ಕೂಡ ಬಂದಿರುವಂಥದ್ದು. ಅವರು ಕೊಟ್ಟ ಭರವಸೆಯಂತೆ ಅವರ ಕಲಬುರಗಿಯ ಲುಂಬಿನಿ ನಿವಾಸದ ಮುಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿ ಬ್ಯಾನರ್ಗಳನ್ನು ಹಿಡ್ಕೊಂಡು ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅನ್ನುವಂತಹ ಟ್ಯಾಗ್ ಲೈನ್ನಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಮನೆಯ ಮುಂದ್ಗಡೆ ಗೇಟನ್ನು ಓಪನ್ ಮಾಡಿಕೊಂಡು ಮನೆಯ ಮುಂದ್ಗಡೆ ನಿಂತಿರುವಂಥದ್ದು. ಬರೀ ನಿಂತಿರುವಂಥದ್ದು ಅಲ್ಲ, ಅವರ ಹತ್ರ ಈ ರೀತಿ ವಾಟರ್ ಬಾಟಲ್ಗಳಿರುವಂಥದ್ದು, ಎಳೆನೀರಿನ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಅದಷ್ಟೇ ಅಲ್ಲ, ಇನ್ನೊಂದು ಕಡೆ ಟೀ ಕಾಫಿ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಒಂದು ಕಡೆ ಬಿಸಿ ಬಿಸಿ ಆದಂತಹ ಟೀ ಕೂಡ ಇಲ್ಲಿ ರೆಡಿ ಆಗ್ತಾ ಇರುವಂತದ್ದನ್ನ ಕಾಣಬಹುದಾಗಿದೆ. ಒಟ್ಟಾರೆ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಪ್ರೊಟೆಸ್ಟ್ಗೆ ಆಗಮಿಸ್ತಾರೆ. ಅವರಿಗೆ ಬೇಕಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಏನು ಭರವಸೆ ಕೊಟ್ಟಿದ್ರು, ನಿಮಗೆ ಟೀ ಕಾಫಿ ಪಾನೀಯ ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ ಅಂತ, ಅದಕ್ಕೆ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿಕೊಂಡಿರುವಂತದ್ದು. ಒಂದ್ ಕಡೆ ಕಲಬುರಗಿಯ ಜಗತ್ ಸರ್ಕಲ್ ನಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗ್ತದೆ. ಅದು ಜಿಲ್ಲಾಧಿಕಾರಿಗಳ ಕಚೇರಿಯ ಮೂಲಕವಾಗಿ KKRDB ಕಚೇರಿ ಜೊತೆಗೆ ಐವನ್ ಶಾಹಿ ಬಡಾವಣೆಯಲ್ಲಿರುವಂತಹ ಇವರ ಮನೆಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಇರುವಂಥದ್ದು. ಇದಕ್ಕಾಗಿ ಕಲಬುರಗಿ ನಗರದಾದ್ಯಂತ ಮತ್ತು ಇವರ ಮನೆಯ ಸುತ್ತ ಸರ್ಪ ಗಾವಲನ್ನು ಏರ್ಪಡಿಸಲಾಗಿದೆ. ಇಲ್ಲಿ 7 ಸುತ್ತಿನ ಕೋಟೆ ರೀತಿಯಲ್ಲಿ ಪೊಲೀಸರು ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿರುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಅದಕ್ಕೆ ಪ್ಯಾರಲಲ್ ಆಗಿ ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅನ್ನುವಂತಹ ಟ್ಯಾಗ್ ಲೈನ್ ಅಡಿನಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡಿರುವಂಥದ್ದು. ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ ಬನ್ನಿ. ಸರ್, ಇದು ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗೋದಿಲ್ವಾ ಅಂತ? ಯಾಕಂದ್ರೆ ಒಂದ್ ಕಡೆ ಅವರು ಪ್ರೊಟೆಸ್ಟ್ ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಖರ್ಗೆ ಅವರ ಮನೆ ಹತ್ರ ಬರ್ತಾ ಇದ್ದಾರೆ, ನೀವು ನೋಡಿದ್ರೆ ಇಲ್ಲಿ ಅವರಿಗೆ ಎಳೆನೀರು, ನೀರು ಮತ್ತು ಟೀ ಕಾಫಿ ವ್ಯವಸ್ಥೆ ಮಾಡ್ತಿದ್ದೀರಿ, ಇದು ಇನ್ನೊಂದು ಸಂಘರ್ಷಕ್ಕೆ ಕಾರಣ ಆಗಬಹುದಾ ಅಂತ? ಸರ್, ಯಾರೇ ಮನೆಗೆ ಬಂದಾಗ, ಅತಿಥಿ ಬಂದಾಗ ಟೀ ಕಾಫಿ ನೀರು ಕೊಡ್ತಾರೆ. ನಾವು ಅವರಿಗೆ ಅತಿಥಿ ಅಂತ ಟ್ರೀಟ್ ಮಾಡ್ತಾಯಿದ್ವಿ. ಯಾಕಂದರೆ ಈ ಮನೆಗೆ ಯಾರೇ ಬಂದರೂ ಅತಿಥಿ ಥರ ನೋಡ್ಕೊಂಡು ಬಂದರೆ, ಈ ಮನೆ ಇತಿಹಾಸ ಇದೆ, ಯಾರೇ ಬಂದರೂ ಈ ಮನೆ ಖಾಲಿ ಕೈ ಹೋಗಿಲ್ಲ. ಅದಕ್ಕೆ ಯಾರೇ ಬಂದರೂ ಇಲ್ಲಿಂದ ಏನೋ ಒಳ್ಳೆಯದು ತೊಗೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ BJP ಅವರು ಏನು ಇದು ಮಾಡ್ತಾಯಿದ್ದಾರೆ ಪ್ರತಿಭಟನೆ, ಇಲ್ಲಿ ಬಂದರೆ ಅವರಿಗೆ ನಾವು ಟೀ ಕಾಫಿ ನೀರು ಎಳ್ನೀರು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಏನೇನು ವ್ಯವಸ್ಥೆ ಇದೆ ಇಲ್ಲಿ? ಸರ್, ಅವರಿಗೆ ಪೂರ ಎಲ್ಲ ಎಳ್ನೀರವ, ನೀರದ ಮತ್ತು ಚಾದ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದ್ರೆ ಭಾಳ ಜಗತ್ಲಿಂದ ಇಲ್ಲಿಗೆ ಬಂದು ಭಾಳ ಹೈರಾಣಾಗಿರ್ತಾರೆ. ಅದಕ್ಕೆ ಬಂದ ತಕ್ಷಣ ಅವ್ರು ಲಾಕೌಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಳ್ನೀರು ನೀರದು ಕುಡ್ದು ಆರಾಮಾಕಿಸಿಂದ ಅವರು ಏನು ಮಾಡ್ಬೇಕಲ್ಲತ್ತಾರ ಅದಕ್ಕೆ ಅವ್ರು ಕೆಲಸ ಮಾಡಿ. ಬಿಜೆಪಿ ಅವ್ರ ಹೇಳ್ತಾರ ನಾವು ಸುಮಾರು 10,000 ಜನ ಕಾರ್ಯಕರ್ತರು ಬರ್ತೀರಿ ಅಂತ, ಅಷ್ಟು ಜನರಿಗೆ ವ್ಯವಸ್ಥೆ ಆಯ್ತಾ ಇಲ್ಲಿ? ಇದೆ ಸರ್, 100% ಅವ್ರು ಬರಲಿ ಸರ್. 10,000 ಅಲ್ಲ, 15,000 ಜನ ನಾವು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡೇವಿ. ಹಿಂದೆ ಬೇಕಾದ್ರೆ ಲೋಡ್ದ ಹೋಗಿ ಚೆಕ್ ಮಾಡ್ಕೊಂಡು. ಇದು ಕಾಂಗ್ರೆಸ್ನ ಕಾರ್ಯಕರ್ತರ ಸ್ಪಷ್ಟವಾದಂತಹ ಮಾತು. ಒಟ್ಟಾರೆ ಪ್ರಿಯಾಂಕಾ ಖರ್ಗೆ ಅವರೇನು ಭರವಸೆಯನ್ನು ಕೊಟ್ಟಿದ್ರು, ನನ್ನ ಮನೆಯ ಮುಂದ್ಗಡೆ ಪ್ರತಿಭಟನೆ ಮಾಡಕ್ ಬರೋಂಥವ್ರಿಗೆ ನಾನು ಎಲ್ಲಾ ರೀತಿಯಾದಂತಹ ನೀರು, ಟೀ ಕಾಫಿ ವ್ಯವಸ್ಥೆ ಮಾಡ್ತೀನಿ ಅನ್ನುವಂತಹ ಮಾತೇನು ಕೊಟ್ಟಿದ್ರು, ಅದಕ್ಕೆ ಪೂರಕವಾಗಿ ಎಲ್ಲಾ ಸಿದ್ಧತೆಗಳು ಕೂಡ ಈಗಾಗಲೇ ಇಲ್ಲಿ ಆಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಶರಣ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.